ಇನ್ನು ಒಂದ್ ಕಡೆ ಮೂಡ ಹಗರಣ ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋದಕ್ಕೆ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ ಅನ್ನೋ ಆರೋಪಗಳ ನಡುವೆ ಹೊಸ ಬಾಂಬ್ ಸ್ಫೋಟ ಆಗಿದೆ. ಸರ್ಕಾರ ಪತನಕ್ಕೆ ಸದ್ದಿಲ್ಲದೆ ಆಪರೇಷನ್ ಕಮಲ ಕೂಡ ನಡೀತಾ ಇದೆ ಅಂತ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಗಂಭೀರ ಆರೋಪ ಮಾಡಿದ್ದಾರೆ. ಒಬ್ಬ ಶಾಸಕನನ್ನ ಸೆಳೆಯೋದಕ್ಕೆ 50 ಅಲ್ಲ, ಬರೋಬ್ಬರಿ 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರಂತೆ. ಇದು ಆಡಿಸಿ ನೋಡು ಬೀಳಿಸಿ ನೋಡುವ ಆಟ. ಗುಮ್ಮ ಬಂದ ಗುಮ್ಮ ಅನ್ನೋ ರೀತಿ ಬೆದರು ಬೊಂಬೆ ಕಂಡ್ರು ಕಾಂಗ್ರೆಸ್ ಗಲಿಬಿಲಿ ಆಗ್ತಿದೆ. ಎಲ್ಲಿ ಏನೇ ನಡೆದ್ರು, ಯಾರೇ ಭೇಟಿ ಆದ್ರೂ ತಲೆಯಲ್ಲಿ ಒಂದೇ ಚಿಂತೆ. ಅರ್ಧ ಆಯಸ್ಸಿಗೂ ಮೊದಲೇ ಸರ್ಕಾರ ಪತನ ಆಗುತ್ತೆ ಅನ್ನೋ ಚಿಂತೆ. ಈ ಚಿಂತೆಯೇ ಕಾಂಗ್ರೆಸ್ನ ಶಾಸಕ ಸಚಿವರ ಹಳದಿ ಕಣ್ಣಿನ ನೋಟವೇ ಆಪರೇಷನ್ ಅತ್ತ ದೃಷ್ಟಿ ನೆಟ್ಟಿಸಿದೆ. ರಾಜ್ಯದಲ್ಲಿ ಶುರುವಾಯ್ತಾ ಆಡಿಸಿ ನೋಡು ಬೀಳಿಸಿ ನೋಡು ಆಟ. ಮೂಡ ಗದ್ದಲದ ನಡುವೆ ಆಪರೇಷನ್ ಕಮಲಕ್ಕೂ ಸಿಕ್ತಾ ಚಾಲನೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ವರುಷ ಮುಗಿದು ಹರುಷದಲ್ಲಿ ತೇಲಬೇಕಿದ್ದ ಕಾಂಗ್ರೆಸ್ ಚಿತೆ ಎಂಬ ಚಿಂತೆಗೆ ಬಿದ್ದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇರೋದು 3 ಕಾಲ. ಇಷ್ಟು ದೊಡ್ಡ ಮೆಜಾರಿಟಿ ಸರ್ಕಾರದ ಪತನ ಸಾಧ್ಯವಾ? ಈ ಚರ್ಚೆಗೆ ವಿರಾಮ ಬೀಳ್ತಿಲ್ಲ. ಈಗ ಮಂಡ್ಯ ಶಾಸಕ ಹೇಳಿದ ಆಫರ್ ಅಮೌಂಟ್ ಕಾಂಗ್ರೆಸ್ ಪಾಳೆಯದ ಮಂಡೆ ಬಿಸಿ ಮಾಡಿದೆ. 50 ಕೋಟಿಯಿಂದ 100 ಕೋಟಿಗೇರಿದ ಆಪರೇಷನ್ ಆಫರ್. 50 ಜನ ಶಾಸಕರ ಖರೀದಿಗೆ ನಡೀತಿದೆಯಂತೆ ಶತಪ್ರಯತ್ನ. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಸೌಂಡ್ ಮಾಡ್ತಾ ಇದ್ದು, ಬಿಜೆಪಿ ಸೈಲೆಂಟ್ ಆಗಿ ಶಾಸಕರಿಗೆ ಗಾಳ ಹಾಕ್ತಿದೆ ಅಂತ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಬಿಗ್ ಬಾಂಬ್ ಹಾಕಿದ್ದಾರೆ. 4 ದಿಕ್ಕುಗಳಲ್ಲೂ ಆಕ್ಟಿವ್ ಆಗಿದ್ದು ಕಾಂಗ್ರೆಸ್ ಶಾಸಕರನ್ನ ಹೈಜಾಕ್ ಮಾಡ್ತಿದೆ ಅಂತ ರವಿ ಹೇಳಿದ್ದಾರೆ. ಅಲ್ಲದೆ 4 ಆಪರೇಷನ್ ಟೀಮ್ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ಈ ಆಪರೇಷನ್ ಕಮಲದಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೆಸರು ಮುನ್ನೆಲೆಗೆ ಬಂದಿರುವುದು ಇದೇ ಮೊದಲು ಮತ್ತು ಅಚ್ಚರಿಗೆ ಕಾರಣ ಕೂಡ ಆಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೆಸರನ್ನು ಸಹ ರವಿ ಪ್ರಸ್ತಾಪಿಸಿದ್ದಾರೆ. ಇನ್ನೋರ್ವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೆಸರು ಹೇಳಿರೋದು ಅಸಹಜವೇನಲ್ಲ. ಆದ್ರೆ ಶೋಭಾ ಕರಂದ್ಲಾಜೆ ಹೆಸರು ಪ್ರಸ್ತಾಪಿಸಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಬಿಜೆಪಿ ಬ್ರೋಕರ್ ನಿತ್ಯ ನಮ್ಮ ಶಾಸಕರನ್ನ ಸಂಪರ್ಕಿಸುತ್ತಿದ್ದಾರೆ ಎಂದಿರುವ ಗಣಿಗ ರವಿ 50 ಕೋಟಿಯಿಂದ 100 ಕೋಟಿ ರೂಪಾಯಿಗೆ ಆಫರ್ ಏರಿಕೆಯಾಗಿದೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈಗ 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ, ಎಲ್ಲಿಗೆ ಬರ್ತೀರಾ 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ. ಬಿಜೆಪಿಯವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ ಬಿಜೆಪಿಯವರು. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಸಂತೋಷ್ ಜಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿಯವರು ಮತ್ತು ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಮೋದಿಯವರಿಗೆ, ಅಮಿತ್ ಶಾಗೆ ಮಾತು ಕೊಟ್ಬಿಟ್ಟಿದ್ದಾರೆ. ಇವರು 5 ಜನ ಸರ್ಕಾರ ಬೀಳಿಸ್ಬೇಕು ಅಂತ ಓಡಾಡ್ತಾ ಇದ್ದಾರೆ. ಯಾರೋ ಹಿಂಗೆ ಇರ್ತಾರಲ್ಲ ಬ್ರೋಕರ್ಗಳು, ಈ ಬೆಳಗ್ಗೆ ಇದ್ದರೆ ಬಿಜೆಪಿಯಲ್ಲಿ ಬ್ರೋಕರ್ಗಳು ಕೆಲವರು ಓಡಾಡ್ತಾ ಇರ್ತಾರೆ. ದಿನ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡ್ತಾ ಇರ್ತಾರೆ. ನೀವು ಬರ್ತೀರಾ, ಯಾರು ಹೋಗಕ್ಕೆ ರೆಡಿ ಇಲ್ಲ. ಸ್ಟ್ರಾಂಗ್ ಆಗಿದೆ. ಬೇಕಾದ ಟೈಮಲ್ಲಿ ಬಿಡ್ತೀವಿ. ಯಾರು ಫೋನ್ ಮಾಡಿದ್ನಲ್ಲ ಒಂದು ಆಡಿಯೋ ಇದೆ, ಈಗ ಅವನಿಗೆ ಎದೆ ಡಗ ಅಂತ ಇರ್ತದೆ. ನಾವು ಯಾರು ಮಾಡಿದ್ವು ಅಂದೆಲ್ಲ ಒಂದು ಟೈಮಲ್ಲಿ ಸರಿಯಾದ ಟೈಮಲ್ಲಿ ಬಿಡ್ತೀವಿ. ಮಂಡ್ಯದಿಂದ ಸ್ಫೋಟಗೊಂಡ ಈ ಹೇಳಿಕೆ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದೆ. ಸಚಿವ ಶರಣಪ್ರಕಾಶ್ ಪಾಟೀಲ್ ಇದು ಬಹಳ ದಿನಗಳಿಂದ ನಡೀತಾ ಇರುವ ವಾಮಮಾರ್ಗ ಅಂತ ಟೀಕಿಸಿದ್ರೆ, ಸಚಿವ ಮಹದೇವಪ್ಪ ಬಹುಮತ ಇಲ್ಲದ ಬಿಜೆಪಿ ಜೆಡಿಎಸ್ನ ರಾಜಕೀಯ ಹೊಸ ಪ್ರಯೋಗವೇ ಆಪರೇಷನ್ ಅಂತ ಕಿಡಿಕಾರಿದ್ದಾರೆ. ಕೆಲವು ಶಾಸಕರು ಕೂಡ ಹೇಳಿದರು. ಹಾಗಾಗಿ ಬಿಜೆಪಿ ಇದನ್ನು ಪ್ರಯತ್ನ ಮಾಡಿದೆ, ಭಾಳ ದಿವಸಗಳಿಂದನೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅದಕ್ಕೆ ಅವರಿಗೆ ಯಶಸ್ಸು ಸಿಕ್ಕಿಲ್ಲ ಅಂತ ಹೇಳಿ ಏನಂದರೆ ಹಿಂಬಾಗಲಿಂದ ವಾಮ ಮಾರ್ಗದಿಂದ ಗವರ್ನರ್ ಆಫೀಸ್ ಮುಖಾಂತರ ಈ ಒಂದು ಪಿತೂರಿಯನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನೇನು ಹೊಸ ಸಂಗತಿನ ಬಿ ಜೆ ಪಿಗಾಗಲಿ ಜೆ ಡಿ ಎಸ್ಗಾಗಲಿ ರಾಜ್ಯದ ಜನರು ಮ್ಯಾಂಡೇಟ್ ಕೊಟ್ಟಿಲ್ಲ. ಯಾವಾಗಲೂ ಕೊಟ್ಟಿದ್ದಾರಾ? ಅವರು ರಾಜಕೀಯ ಹೊಸ ಪ್ರಯೋಗ ಆಪರೇಷನ್ ಕಮಲ ಅಂತ ಮಾಡೋದು, ಅಧಿಕಾರದ ಆಸೆ ತೋರಿಸೋದು. ಇದನ್ನು ಮಾಡಿ ಅಲ್ವಾ
ಅವರು 2 ಸಾರಿ ಸರ್ಕಾರ ರಚನೆ ಮಾಡಿದ್ದು. ಓಲ್ಡ್ ಪ್ರಾಕ್ಟೀಸ್, ಹಳೆ ಚಾಳಿ ಅಂತಾರೆ ನೋಡಿ, ಹಳೆ ಚಾಳಿನ ಮುರುಗಿಸ್ಕೊಳ್ಳೋವಂಥದ್ದು. ಒಟ್ಟಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆದು ಗದ್ದುಗೆ ಹಿಡಿದಿದೆ. ಹಾಫ್ ಮಾರ್ಕ್ ದಾಟಿ 23 ಶಾಸಕರು ಹೆಚ್ಚುವರಿ ಇದ್ದಾರೆ. ಆದ್ರೂ ಕಾಂಗ್ರೆಸ್ ಕುರ್ಚಿಗೆ ಕಂಟಕದ ತೂಗುಗತ್ತಿ ನೇತಾಡ್ತಿದ್ಯಾ ಅನ್ನೋ ಅನುಮಾನ ಈ ಹೇಳಿಕೆಗಳಿಂದ ಉಲ್ಬಣಿಸಿದೆ. ಈ ಬೃಹತ್ ಆಪರೇಷನ್ ಸಾಧ್ಯವಾ? ಸಾಧ್ಯವೇ ಇಲ್ಲ ಅಂತ ಕೈಪಡೆ ನಾಯಕರು ಹೇಳ್ಕೊಳ್ತಿದ್ದಾರೆ. ಆದ್ರೆ ಅಸಾಧ್ಯವೇನೂ ಅಲ್ಲ ಅನ್ನೋದು ಹಲವು ಸರ್ಕಾರಗಳು ಪಲ್ಟಿ ಹೊಡೆದಿರೋ ಸಾಕ್ಷಿಯೂ ಇದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.